ಏನು ಇವತ್ತಿನ ದಿವಸ ನಮ್ಮ ಶಾಸಕರು ಎಲ್ಲ ಮೃತದೇಹಗಳಿಗೆ ಇಲ್ಲಿಂದ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಮೃತದೇಹಗಳಿಗೆ ರಾತ್ರಿ ಹಗಲು ಅಲ್ಲೇ ಕಾತ್ಕೊಂಡು ನಮ್ಮ ಕೋಲಾರದಲ್ಲಿ DC ಆಗಿರ್ತಕ್ಕಂಥ ನಮ್ಮ ನಾರಾಯಣ ಸಾಹೇಬರು ಇರ್ಬೋದು, ಅಲ್ಲಿ SP ಅಧಿಕಾರಿಗಳಿರ್ಬೋದು, ಅವ್ರ ಜೊತೆಗೂಡಿ ಆದಷ್ಟು ಬೇಗ ಮೃತದೇಹಗಳನ್ನು ಕಳಿಸಿಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ಧನ್ಯವಾದ ತಲುಪಿಸ್ತೀನಿ. ನಮ್ಮ ಶಾಸಕರು ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಬಂದು ಮನೆಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಧನ ಸಹಾಯ ಮಾಡಿದ್ದಕ್ಕೂ ಅವ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾವು ಬಂದು ಜೊತೆಯಲ್ಲಿ ನಮ್ಮ ಅಧ್ಯಕ್ಷ ಕಾಡಲೆ ನಾಗರಾಜನ್ ಇರ್ಬೋದು, ನಮ್ಮ ಶ್ಯಾಮಣ್ಣ ಇರ್ಬೋದು, ನಮ್ಮ ಡಾಕ್ಟರ್ ಪ್ರಕಾಶನ್ ಇರ್ಬೋದು, ಸತೀಶನ್ ಅನೇಕ ಮುಖಂಡರುಗಳು ಬಂದಿದ್ದಾರೆ. ತಾವೂ ಸಹ ಮಾಧ್ಯಮದವರು ಊರೂರು ಎಲ್ಲೆಲ್ಲಿ ಆಗಿದೆ ಈ ಮೃತದೇಹ ಮನೆ ಹತ್ರ ಹೋಗಿ ಸಹಕಾರ ಕೊಟ್ಟಿದ್ದಕ್ಕೆ ತಮಗೂ ಸ್ವಲ್ಪ ಕೃತಜ್ಞತೆ ತಲುಪಿಸ್ತೀನಿ. ಆದರೂ ಈ ಮೃತದೇಹಗಳಿಗೆ ಕಾರಣ ನಮ್ಮ ಶಾಸಕರಿರೋದು ಸರ್ಕಾರನೂ ಇದೆ, ಜೊತೆಯಲ್ಲಿ ಕರ್ಕೊಂಡೋಗಿದ ನಮ್ಮ ಟೀಚರ್ಗಳು ಬೇಜವಾಬ್ದಾರಿ ಕೆಲಸದಿಂದ ಆ ಮೃತದೇಹಗಳು ಹಿಂಗಾಗಿದೆ. ಆದರೂ ಆಗಬಾರ್ದಾಗಿತ್ತು ಈ ಘಟನೆ. ಆಗಿದ್ದಕ್ಕೆ ನಮಗೆ ತುಂಬ ನೋವಾಗ್ತಾಯಿದೆ. ನಾವು ಮಕ್ಕಳನ್ನ ಕಲ್ಕೊಂಡಿರೋರು, ಆದರೂ ಮಾತಾಡೋಕ್ಕೆ ನಮಗೂ ಮನೆಯಿಂದ ಆಗ್ತಾಯಿಲ್ಲ. ಮೃತದೇಹದ ಬರೋಣ ಅಂದ್ಕೊಂಡ್ರೂ ಆಗಿಲ್ಲ ನಮಗೆ. ನಾವು ಈ ಘಟನೆ ನೋಡಿದ್ದೀವಿ, ಅನುಭವಿಸ್ತಾ ಇದ್ವಿ. ಅವ್ರ ತಂದೆ ತಾಯಿಗೂ ಒಳ್ಳೆಯದು ಬಯಸಲಿ ಅಂತ ದೇವ್ರನ್ನೂ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾನು ನೇರ ಮುರುಡೇಶ್ವರ್ಗೆ ಹೋಗಿ SP ಆ್ಯಂಡ್ DC ಆ್ಯಂಡ್ ಕ್ರೈಸ್ಟ್ ಆ್ಯಂಡ್ ಸಮಾಜ ಕಲ್ಯಾಣ ಇಲಾಖೆ JD ಶ್ರೀನಿವಾಸ್ ಅವ್ರ ಜೊತೇಲಿ ಹೋಗಿ ಇಲ್ಲಿಂದ ಬಸ್ ಮಾಡಿಕೊಂಡು ಪೇರೆಂಟ್ಸ್ನೆಲ್ಲ ಕರೆದು ಪ್ಯಾನಿಕ್ ಆಗ್ತಾರೆ ಅಂತಂದ್ಬಿಟ್ಟು ಮುರುಡೇಶ್ವರದ ಹಾಸ್ಪಿಟ್ಲಲ್ಲಿ ಪೋಸ್ಟ್ಪೋನ್ ಮಾಡಿದ್ರೆ ಪ್ಯಾನಿಕ್ ಆಗ್ತಾರೆ ಅಂದ್ಬಿಟ್ಟು ಭಟ್ಕಳಕ್ಕೆ ಹೋಗಿ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ಅಲ್ಲಿಂದ ಎಲ್ಲರೂ ಅರೆಸ್ಟ್ ಮಾಡಿದರು. ಅಲ್ಲಿಂದ ನಾನೇ ಹೋಗಿ ಖುದ್ದ ಬೇಲ್ ಕೊಟ್ಟು ಅಲ್ಲಿ ಟೀಚರ್ಸ್ನ ಬಿಡುಗಡೆ ಮಾಡಿಕೊಂಡು ಅಲ್ಲಿಂದ ಬಂದು ಹಾಸ್ಪಿಟ್ಲ ಶಿಫ್ಟ್ ಮಾಡಿ RNS ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಒಂದೇ 4 ಬಾಡಿ ಒಂದೇ ಆಂಬುಲೆನ್ಸ್ಗೆ ಹಾಕಿದ್ರು. ನಾನು ಮತ್ತೆ ಬೇರೆ 3 ಆಂಬುಲೆನ್ಸ್ನ ಕರೆಸಿ ಒಂದೊಂದು ಆಂಬುಲೆನ್ಸ್ ಒಂದೊಂದು ಬಾಡಿನ ಹಾಕಿ ಒಂದೊಂದು ಮಗುನ ಹಾಕಿ ಅದು ಪ್ಲೆಗ್ ಹಾಕಿ ಅದು ಬಾಕ್ಸ್ ಹಾಕಿ ಎಲ್ರಿಗೂ ಧೈರ್ಯ ಕೊಟ್ಟು ನಾನು ತುಂಬಿಸ್ಕೊಟ್ಟು ನಾನು ಸರ್ಕಾರಕ್ಕೆ ಪ್ರಶ್ನೆ ಕೇಳೋಕ್ಕೆ ನಾನು ಇದಕ್ಕೆ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ದೆ? ಸೆಷನ್ಗೆ ಇನ್ನೇನಕ್ಕೂ ಹೋಗಿಲ್ಲ. ನಾನು ಸೆಷನ್ಗೆ ಹೋದರೆ ಮುಳುಬಾಗಲ್ ಪಾಯಿಂಟ್ ಬಗ್ಗೆ ಹೋಗ್ತೀನಿ. ನಾನು ಇಲ್ಲಿ ತನಕ 224 ಶಾಸಕರಲ್ಲಿ ಯಾರೋ ಧೈರ್ಯವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಸಮೃದ್ಧಿ ಮಾತ್ರ. ಪ್ರತಿ ವಿಚಾರದಲ್ಲೂ ಅನುದಾನದಲ್ಲೂ ಸಾವಲ್ಲೂ ನೋವಲ್ಲೂ ನನಗೆ ಹಕ್ಕು ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾಯಿಸ್ತಕ್ಕಂಥ ಒಂದು ಗುರಿ ಇದ್ದರೆ ಅದು ಸೆಷನ್ ಕೂಡ ತಾವು ನೋಡಿರ್ಬೋದು. ನೆನ್ನೆ ಮಾತಾಡಿದ್ದೀನಿ, ನನ್ನ ಮಕ್ಕಳು ನ್ಯಾಯ ಕೊಡೋ ತನಕ ನಾನು ಹೋಗಲ್ಲ ಅಂತ ಹೇಳಿದ್ದೀನಿ. ನನಗೆ ಮುಂದಿನ ದಿವಸ 4-5 ಡೇಸಲ್ಲಿ ಕರೆದು ಮಾತಾಡ್ತಾ ಅಂತ ಕೇಳಿದ್ರಿ. ನನಗೆ ಖಂಡಿತವಾಗ್ಲೂ ಮಕ್ಕಳ ಆರೋಗ್ಯನೂ ದೇಹನೂ ನನಗೆ ಸಾವು ಇಂಪಾರ್ಟೆಂಟ್ ಆಗಿತ್ತು, ನನಗೆ ಸೆಷನ್ ಇಂಪಾರ್ಟೆಂಟ್ ಆಗಿತ್ತು. ಅಲ್ಲಿಂದ ಮತ್ತೆ ಮುಗಿಸಿ ಇವತ್ತು ರಾತ್ರಿ ಫ್ಲೈಟ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಮುಗಿಸಿ ಮತ್ತೆ ಇವತ್ತು ವಾಪಸ್ಸು ಸೆಷನ್ಗೆ ಹೋಗ್ತಿದ್ದೀನಿ. ಪ್ರಜಾಪ್ರಭುತ್ವ ಅಡಿಯಲ್ಲಿ ತಾವು ಏನಕ್ಕೆ ಗೆಲ್ಸಿದ್ದೀರಿ ಆ ಕೆಲಸ ಮಾಡೋಕ್ಕೆ ನಾನು ಇದ್ದೀನಿ. ಅದಲ್ಲ, ನಾನು ಮುರುಡೇಶ್ವರ್ಗೆ ಹೋಗಲೇ ಇಲ್ಲ, ನಾನು ಮಾಡಲೇ ಇಲ್ಲ, ನಾನು ನೋಡಲೇ ಇಲ್ಲ ಅಂದರೆ ಎಲ್ಲರಿಗಿಂತ ಮುಂಚೆ ಬಾಡಿ ನೋಡಿದ್ದು ನಾನು, ಪೋಸ್ಟ್ಮಾರ್ಟಮ್ ಮಾಡಿಸಿದ್ದು ನಾನು, ಆರೋಗ್ಯ ವಿಚಾರಿಸಿದ್ದು ನಾನು, ಮಕ್ಕಳ ಹಾಸ್ಪಿಟ್ಲ್ ಸೇರಿಸಿದ್ದು ನಾನು, ಮಾಸ್ಟರ್ನ ಬಿಡಿಸ್ಕೊಂಬಂದಿದ್ದು ನಾನು. ಅದಲ್ವಾ, ಬಟ್ ನಾನು ಅನ್ನೋ ದುರಾಂಕಾರದಿಂದ ಮಾತಾಡೋದಿಲ್ಲ. ಸೊ ನಾನು ಎಲ್ಲ ನನಗೆ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ನಾನು ಇವತ್ತು ಅಲ್ಲಿಂದ ಮಕ್ಕಳು ಕಳಿಸಿ ಇವತ್ತು ನಾನು ನೇರವಾಗಿ ಇಲ್ಲಿಗೆ ಬಂದೆ. ಬಹುಶಃ ನಿಮಗೆ ಗೊತ್ತಿರಲಿ, ನಾನೊಂದು ಘಟನೆ ಹೇಳ್ತೀನಿ. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಈ ಘಟನೆ. ಮುಳಬಾಗಿಲು ತಾಲೂಕಿಂದ ಯಾರೂ ಬಂದಿರಲಿಲ್ಲ, ಇವನ್ ನನ್ನ ಗನ್ಮ್ಯಾನ್ ಕೂಡ ಇರಲಿಲ್ಲ. SP ನಾರಾಯಣ್ ಸಾರು ನಾನು ಒಳಗಡೆ ನೀವು ಹೋಗಲೇಬೇಕಂತ ಒಳಗಡೆ ಕಳಿಸ್ಕೊಟ್ರು. 4 ಜನ ಮಕ್ಕಳ ಬಾಡಿ ನೋಡಿ ನನಗೆ ಅಲ್ಲಿ ಸ್ವಲ್ಪ ವಾಮಿಟ್ ಬಂದಂಗೆ ಆಯ್ತು. ನನಗೆ ಅವತ್ತು ಬಂದಿರತಕ್ಕಂಥ ಜ್ವರ ಇವತ್ತು ಇಲ್ಲಿವರೆಗೂ ಹೋಗಿಲ್ಲ. ಬಹುಶಃ ನನ್ನ ಮನೆ ಮಕ್ಕಳು ಈ ಥರ ಇದ್ದರೆ ಬಹುಶಃ ನಾವು ಈ ಥರ ಆಗ್ತಿದ್ವನ್ನ ಅಂತ ಅನ್ಬೋದು. ಯಾರೂ ಇಲ್ಲ, ಆ ಮಕ್ಕಳ ಜೊತೆಲಿ ಯಾರೂ ಇರಲಿಲ್ಲ ಅವತ್ತು. ನಾನು ಡಾಕ್ಟ್ರು SP ಸರ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅವತ್ತು. ಒಂಥರ ಕರುಳಿಂಡತಕ್ಕಂಥ ಘಟನೆ ಅವತ್ತು ನಡೆದು ನನಗೆ. ಈಗ ನಾನು ಫಸ್ಟ್ ಟೈಮ್ ನಾನು ಪೋಸ್ಟ್ಮಾರ್ಟಮ್ನ ಫೇಸ್ ಮಾಡಿದ್ದು, ಯಾರೂ ಇರಲಿಲ್ಲ. ಬಟ್ ನಾನು ಸೈನ್ ಮಾಡಬೇಕಂತ ಪರಿಸ್ಥಿತಿ ಬಂದು ಒಳಗಡೆ ಹೋದಾಗ ಆ ಘಟನೆ ನನಗೆ ಕಂಡು ಬಟ್ ಅಲ್ಲಿ ಡಾಕ್ಟ್ರ್ ಹೇಳಿದ್ರೆ ಫಸ್ಟ್ ಟೈಮ್ ಇಷ್ಟಿದ್ದಲ್ಲ ಶಾಸಕರು ಒಳಗಡೆ ಬಂದಿರು ಸರ್ ಅಂದರು. ಮತ್ತು ಯಾರ್ಯಾರ ನೋವು ಅವ್ರಿಗೆ ಗೊತ್ತಿರ್ತದೆ. ಒಬ್ಬ ನೋವನ್ನು ಈಸಿಯಾಗಿ ಬೇಲಿಗೆ ಹಾಕ್ಬೋದು, ಬಟ್ ಯಾರ್ಯಾರ ನೋವು ಅದು ಅವ್ರಿಗೆ ಗೊತ್ತಿರ್ತದೆ. ನನ್ನ ನೋವಾಗಿದೆ ಅಂತ ತೋರಿಸ್ಕೊಳ್ಳೋಕೆ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ಸಾವು. ಏನು ಹೇಳಿ, ಇದು ಸಾವು ಅದಲ್ವಾ. ಇದು ಅಡ್ವರ್ಟೈಸ್ಮೆಂಟ್ ತೋರಿಸ್ಕೊಳ್ಳೋಕ್ಕೆ ಅದಲ್ಲ, ಇದು ಸಾವು. ಯಾರ್ಯಾರ ಕೆಲಸ ಅವ್ರು ಮಾಡೋದು ತುಂಬ ಉತ್ತಮವಾಗಿರ್ತದೆ. ರಾಜಕೀಯನೂ ಅಲ್ಲ ಇದು. ಈಗ ನಮ್ಮ ಮುಖಂಡರು ಭಾಳಷ್ಟು ಜನ ನಮ್ಗೆ ಕೇಳಿದ್ರು, ಶಾಸಕರು ಬರದೇ ಇದ್ದರೆ ಇದು ಚೆನ್ನಾಗಿರೋದಿಲ್ಲ, ಬರೀ ಕೇಳಿ ಅಂತ. ನಾನು ಫೋನ್ ಮಾಡಿದೆ, ಅವ್ರು ಹೇಳಿದ್ರು, ಅಣ್ಣ ನಾನು ಬರೋದು ದೊಡ್ಡ ವಿಷಯ ಅಲ್ಲ, ಇಲ್ಲಿದ್ದು ಏನೇನು ಬೇಕು ಮಾಡಿದ್ದೀನಿ. ಇವತ್ತು ಆ ಮಕ್ಕಳು ಯಾರು ತೀರೋಗಿದ್ದಾರೆ ಆ ಸ್ಥಾನವನ್ನು ನಾವು ಯಾರೂ ತುಂಬಲಿಕ್ಕಾಗೋದಿಲ್ಲ. ಈ ರೀತಿ ಬೇರೆಯವ್ರ ಮನೆ ಮಕ್ಕಳು ಒಂದು ನೀರು ಪಾಲಾಗೋದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಕಾರಣಕ್ಕೋಸ್ಕರ ನಾನು ಸೆಷನ್ ಅಟೆಂಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಖಂಡಿತ ಬರ್ತಾಯಿದ್ದೀನಿ. ಈಗ 2 ದಿವಸದಿಂದ ಇಲ್ಲಿದ್ದು ಏನು ಬೇಕು ವ್ಯವಸ್ಥೆ ಮಾಡಿ
ಬೇರೆ ಮಕ್ಕಳು ಈ ರೀತಿ ನೀರು ಪಾಲಾಗೋದನ್ನು ತಡಿಬೇಕು ಅನ್ನೋ ಉದ್ದೇಶ ಸೆಷನ್ಗೆ ಹೋಗ್ತಾ ಇದ್ದೀನಿ ಬಿಟ್ಟು ಅಜೆಂಡಾದಲ್ಲಿ ತೆಗೆದು ನೋಡಿ 0 ಅವರ್ ಚರ್ಚೆಗೆ ಹಾಕೊಂಡಿದ್ದೀನಿ ಶೂನ್ಯ ವೇಳೆದಲ್ಲಿ ಚರ್ಚೆಗೆ ಅಂದರೆ ಅವಘಾಡ ಸಂಬಂಧ ಮಾತ್ರ ರಾಜ್ಯಕ್ಕೆ ಶೂನ್ಯ ಕಳೆದ ಶೂನ್ಯ ಕಾಲದಲ್ಲಿ ಚರ್ಚೆ ಕರೆದಿದ್ದೀನಿ ಅವ್ರನ್ನ ಏನೋ ಸರ್ಕಾರ ಬಂದು ಉತ್ತರ ಕೊಟ್ಟರು ಶೂನ್ಯ ಅಂದರೆ ಇಂಪಾರ್ಟೆಂಟ್ ಅದು ಆವಾಗ ಏನು ಉತ್ತರ ಕೊಡ್ತಾರೆ ಇಸ್ ರೆಕಾರ್ಡಬಲ್ ಅದು ಅರ್ಥ ಖಂಡಿತವಾಗ್ಲೂ ಉತ್ತರ ಕೊಟ್ಟಿದ್ದಾರೆ ಇದೇ ವೀಕಲ್ಲಿ ಅವರು ಉತ್ತರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದಲ್ಲ ಇನ್ಯಾವುದೂ ಕರ್ನಾಟಕದಲ್ಲಿ ಈ ಮಕ್ಕಳಿಗೆ ನಾನು ಮುಳಬಾಗ ತಾಲೂಕು ಮಕ್ಕಳು ಆಗ್ದಂಗೆ ನಾನು ಕಾಪಾಡೋ ಜವಾಬ್ದಾರಿ ಅದು ನಂದು ಆಯ್ತಲ್ವಾ ಸೊ ನನಗೆ ಭವಿಷ್ಯ ಅವರು ಯಾವ ಉದ್ದೇಶದಿಂದ ಹೇಳೋದು ಅಂತ ನನಗೆ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ನನ್ನ ಕೆಲಸ ನಾನು ಮಾಡಿದ್ದೀನಿ ಇದು ಅಡ್ವರ್ಟೈಸ್ಮೆಂಟ್ ಹಾಕೋಂಥ ಕೆಲಸ ಅಲ್ಲ ನಂದು ಇದು ಮನಸ್ಸಿಗೆ ನನಗೆ ಇವ್ರಿಗೆ ಇದಾಗೋ ಕೆಲಸ ನಾನು ಅಡ್ವರ್ಟೈಸ್ಮೆಂಟ್ ಮಾಡೋ ಕೆಲಸ ಅಲ್ಲ ಇದು ಕ್ಷೇತ್ರದ ಶಾಸಕರಾಗಿ ನಿಮ್ಮ ಕೆಲಸ ಮಾಡಿದ್ದೀರಿ ಗೊತ್ತಿಲ್ಲ ನನ್ನ ಜವಾಬ್ದಾರಿ ಅಷ್ಟೇ ಮನುಷ್ಯತ್ನಾಗಿ ಶಾಸಕ